ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ವರುಣನ ಆರ್ಭಟಕ್ಕೆ ತ್ರಿವೇಣಿ ಸಂಗಮ ಜಲಾವೃತ ಆಗೋದು. ಕೊಡಗಿನ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ ಆಗಿದೆ. ಸಂಗಮದ ಅಶ್ವತ್ಥ ಕಟ್ಟೆ ಮತ್ತೆ ಹೂವಿನ ಪಾರ್ಕ್ ಮುಳುಗಡೆ ಆಗಿದೆ. ದಶಕದ ಬಳಿಕ ಮೇ ತಿಂಗಳಲ್ಲಿ ಸಂಗಮ ಮುಳುಗಡೆ ಆಗಿದೆ. ಸುಮಾರು 10 ವರ್ಷಗಳ ನಂತರ ಕೊಡಗಿನಲ್ಲಿ ಮಳೆ ಈಗಲೂ ಕೂಡ ಮುಂದುವರಿತಾ ಇದೆ. ಸಂಗಮದ ಅಶ್ವತ್ಥ ಕಟ್ಟೆ ಹೂವಿನ ಪಾರ್ಕ್ ಸಂಪೂರ್ಣ ಮುಳುಗಡೆ ಆಗಿದೆ. ಮೊದಲ ಮಳೆಗೆ ತ್ರಿವೇಣಿ ಸಂಗಮ ಮುಳುಗಡೆ ಆಗಿರೋದು. ಅದು ಮುಂಗಾರು ಪೂರ್ವ ಮಳೆ. ಕಳೆದ 1 ದಶಕದ ಬಳಿಕ ಮೇ ತಿಂಗಳಿನಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ ಆಗಿರೋದು. ಇನ್ನು ಮೇಲ್ಸೇತುವೆಯಿಂದಾಗಿ ಜನತೆಗೆ ಸಮಸ್ಯೆ ಇಲ್ಲ. ಕಳೆದ ವರ್ಷದಿಂದ ಜನತೆಗೆ ವರದಾನವಾಗಿರೋದು ಮೇಲ್ಸೇತುವೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಾ ಇತ್ತು. ಸ್ಥಳೀಯರಿಗಾಗಲಿ ಅಥವಾ ಜನರಿಗಾಗಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಕೊಡಗಿನ ಭಾಗಮಂಡಲದ ತ್ರಿವೇಣಿ ಸಂಗಮ ಯಾವ ರೀತಿ ಜಲಾವೃತ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಮಾತ್ರ ಬಾಕಿ ಇರೋದು, ಮಳೆ ಬರ್ತಾನೆ ಇದೆ. ತಲುಪಿದ್ದೀನಿ. ಅಲ್ಲಲ್ಲಿ ಮರ, ಕರೆಂಟ್ ಕಂಬಗಳು ಬಿದ್ದು ಕಾಟಿಕೇರಿ ಭಾಗಮಂಡಲ ರಸ್ತೆ ಬ್ಲಾಕ್ ಆಗಿದೆ. ಉಡುವತ್ತು ಮೇಲೆ ಬಂದಿದ್ದು, ಉಡುವತ್ತು ಮೇಲೆ ದೇವರಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಬೆಳಿಗ್ಗೆ ಹೋಗುವಾಗಲೇ 5 ಕಂಬ ಬೆಟ್ಟಗೆರ್ಲಿ ಬಿದ್ದಿದ್ರಿಂದ ಬರುವಾಗ ಏನು ಪ್ರಾಬ್ಲಮ್ ಆಗಿಲ್ಲ. ತ್ರಿವೇಣಿ ಸಂಗಮ ಫುಲ್ ಭರ್ತಿಯಾಗಿದೆ ನೋಡಿ. ಇದು ಹೂ ಗಿಡಗಳೆಲ್ಲ ಇದೆಲ್ಲ ಮುಚ್ಚಿ ಹೋಗಿದೆ. ನಾಪೋಲ್ ರಸ್ತೆ ಮೇಲೆ ನೀರು ಪಾಸ್ ಆಗ್ತದೆ ನೋಡಿ. ನಾಪೋಲ್ ರಸ್ತೆ 2 ಗದ್ದೆಗಳಲ್ಲಿ ನೀರು ತುಂಬಿದೆ. ರಸ್ತೆ ಮೇಲೆ ಬರ್ಲಿಕ್ಕೆ ಮಾತ್ರ ಬಾಕಿ ಇರೋದು, ಮಳೆ ಬರ್ತಾನೆ ಇದೆ. ತಲುಪಿದ್ದೀನಿ. ಅಲ್ಲಲ್ಲಿ ಮರ, ಕರೆಂಟ್ ಕಂಬಗಳು ಬಿದ್ದು ಕಾಟಿಕೇರಿ ಭಾಗಮಂಡಲ ರಸ್ತೆ ಬ್ಲಾಕ್ ಆಗಿದೆ. ಉಡುವತ್ತು ಮೇಲೆ ಬಂದಿದ್ದು, ಉಡುವತ್ತು ಮೇಲೆ ದೇವರಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಬೆಳಿಗ್ಗೆ ಹೋಗುವಾಗಲೇ 5 ಕಂಬ ಬೆಟ್ಟಗೆರ್ಲಿ ಬಿದ್ದಿದ್ರಿಂದ ಇದೆಲ್ಲ ಮುಚ್ಚಿ ಹೋಗಿದೆ. ಈ ಭಾಗದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ. ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಅನುಕಾರ್ಯಪ್ಪ, ಇನ್ನೂ ಕೂಡ ಮಳೆ ಆಗ್ತಾ ಇದೆ. ಸದ್ಯಕ್ಕೆ ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ? ತ್ರಿವೇಣಿ ಸಂಗಮದ ಪರಿಸ್ಥಿತಿ ಯಾವ ರೀತಿ ಇದೆ? ದಿವ್ಯ, ಇದು ಕೊಡಗು ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದೆ. ಅದರಲ್ಲೂ ಈ ಭಾಗಮಂಡಲ ಮತ್ತು ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಅದರಿಂದ ಅಲ್ಲಿ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಿದೆ. ಅಂದ್ರೆ ಅಲ್ಲಿ ಹೆಚ್ಚು ಮಳೆ ಆದ್ರೆ ಕಾವೇರಿ ನದಿಯಲ್ಲಿ ಕೂಡ ನೀರು ಏರಿಕೆ ಆಗುವಂತದ್ದು. ಅದೇ ರೀತಿ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಈಗ ಮುಳುಗಡೆ ಆಗಿದೆ. ಯಾಕಂದ್ರೆ ಮೇ ತಿಂಗಳಲ್ಲಿ ಅಂದ್ರೆ ಇದೇ ಒಂದು 10 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಈ ರೀತಿ ಮಳೆ ಬಂದು ಮುಳುಗಡೆ ಆಗಿರುವಂತದ್ದು. ಅದು ಮುಂಗಾರು ಪೂರ್ವ ಮಳೆಯಲ್ಲಿ. ಅದರಿಂದ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಆದ್ರೆ ಮೇಲ್ಸೇತು ಇರುವುದರಿಂದ ಜನತೆಗೆ ಯಾವ ಸಮಸ್ಯೆ ಇಲ್ಲ. ಇಲ್ಲಾಂದ್ರೆ ಪ್ರವಾಹ ಬಂತಂದ್ರೆ ಅಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗ್ತಿತ್ತು. ತಲಕಾವೇರಿಗೆ ಹೋಗುವಂತ ರಸ್ತೆ ಸಂಪರ್ಕ ಕಡಿತ ಆಗ್ತಿತ್ತು. ಮತ್ತೆ ನಾಪೋಕ್ಲಿಗೆ ಹೋಗುವಂತ ರಸ್ತೆ ಸಂಪರ್ಕ ಕೂಡ ಕಡಿತ ಆಗ್ತಿತ್ತು. ಈಗ ರಸ್ತೆ ಮೇಲೆ ನೀರು ಬಂದ್ರೂ ಕೂಡ ಯಾವ್ದು ಸಮಸ್ಯೆ ಇಲ್ಲ. ಯಾಕಂದ್ರೆ ಮೇಲ್ಸೇತುವೆ ಸುಮಾರು 17 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ಮಾಡಿದ್ದಾರೆ. ಅದರ ಮೂಲಕ ತಲಕಾವೇರಿಗೆ ಹೋಗಬಹುದು ಭಾಗಮಂಡಲದಿಂದ. ಅದರಿಂದ ಜನತೆ ಸದ್ಯಕ್ಕೆ ಯಾವ್ದು ಸಮಸ್ಯೆ ಇಲ್ಲ. ಆದ್ರೆ ಈಗ ಮಳೆ ಹೆಚ್ಚಾಗಿದೆ ಸಂಪೂರ್ಣವಾಗಿ ಆ ಹೂವಿನ ಪಾರ್ಕ್ ಏನಿದೆ ಅದು ಮತ್ತೆ ಅಶ್ವತ್ಥ ಕಟ್ಟೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅದು ಯಾರಿಗೂ ಭಾಗಮಂಡಲಕ್ಕೆ ಬಂದು ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಆಗಲ್ಲ. ಸದ್ಯಕ್ಕೆ ಅದೇ ಪರಿಸ್ಥಿತಿ ಇದೆ. ಮಳೆಯೂ ಕೂಡ ಅದೇ ರೀತಿ ಇದೆ. ಈ ಮಳೆ ಹೆಚ್ಚಾದ್ರೆ ಮತ್ತಷ್ಟು ನೀರು ಅಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಅನುಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ತ್ರಿವೇಣಿ ಸಂಗಮ ಫುಲ್ ಭರ್ತಿಯಾಗಿದೆ. ಇದೆಲ್ಲ ಮುಚ್ಚಿ ಹೋಗಿದೆ. ಈ ಭಾಗದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ. ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಅನುಕಾರ್ಯಪ್ಪ, ಇನ್ನೂ ಕೂಡ ಮಳೆ ಆಗ್ತಾ ಇದೆ. ಸದ್ಯಕ್ಕೆ ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ? ತ್ರಿವೇಣಿ ಸಂಗಮದ ಪರಿಸ್ಥಿತಿ ಯಾವ ರೀತಿ ಇದೆ? ದಿವ್ಯ, ಇದು ಕೊಡಗು ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದೆ. ಅದರಲ್ಲೂ ಈ ಭಾಗಮಂಡಲ ಮತ್ತು ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಅದರಿಂದ ಅಲ್ಲಿ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಿದೆ. ಅಂದ್ರೆ ಅಲ್ಲಿ ಹೆಚ್ಚು ಮಳೆ ಆದ್ರೆ ಕಾವೇರಿ ನದಿಯಲ್ಲಿ ಕೂಡ ನೀರು ಏರಿಕೆ ಆಗುವಂತದ್ದು. ಅದೇ ರೀತಿ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಈಗ ಮುಳುಗಡೆ ಆಗಿದೆ. ಯಾಕಂದ್ರೆ ಮೇ ತಿಂಗಳಲ್ಲಿ ಅಂದ್ರೆ ಇದೇ ಒಂದು 10 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಈ ರೀತಿ ಮಳೆ ಬಂದು ಮುಳುಗಡೆ ಆಗಿರುವಂತದ್ದು. ಅದು ಮುಂಗಾರು ಪೂರ್ವ ಮಳೆಯಲ್ಲಿ. ಅದರಿಂದ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಆದ್ರೆ ಮೇಲ್ಸೇತು ಇರುವುದರಿಂದ ಜನತೆಗೆ ಯಾವ ಸಮಸ್ಯೆ ಇಲ್ಲ. ಇಲ್ಲಾಂದ್ರೆ ಪ್ರವಾಹ ಬಂತಂದ್ರೆ ಅಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗ್ತಿತ್ತು. ತಲಕಾವೇರಿಗೆ ಹೋಗುವಂತ ರಸ್ತೆ ಸಂಪರ್ಕ ಕಡಿತ ಆಗ್ತಿತ್ತು. ಮತ್ತೆ ನಾಪೋಕ್ಲಿಗೆ ಹೋಗುವಂತ ರಸ್ತೆ ಸಂಪರ್ಕ ಕೂಡ ಕಡಿತ ಆಗ್ತಿತ್ತು. ಈಗ ರಸ್ತೆ ಮೇಲೆ ನೀರು ಬಂದ್ರೂ ಕೂಡ ಯಾವ್ದು ಸಮಸ್ಯೆ ಇಲ್ಲ. ಯಾಕಂದ್ರೆ ಮೇಲ್ಸೇತುವೆ ಸುಮಾರು 17 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ಮಾಡಿದ್ದಾರೆ. ಅದರ ಮೂಲಕ ತಲಕಾವೇರಿಗೆ ಹೋಗಬಹುದು ಭಾಗಮಂಡಲದಿಂದ. ಅದರಿಂದ ಜನತೆ ಸದ್ಯಕ್ಕೆ ಯಾವ್ದು ಸಮಸ್ಯೆ ಇಲ್ಲ. ಆದ್ರೆ ಈಗ ಮಳೆ ಹೆಚ್ಚಾಗಿದೆ ಸಂಪೂರ್ಣವಾಗಿ ಆ ಹೂವಿನ ಪಾರ್ಕ್ ಏನಿದೆ ಅದು ಮತ್ತೆ ಅಶ್ವತ್ಥ ಕಟ್ಟೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅಲ್ಲಿ ಯಾರಿಗೂ ಭಾಗಮಂಡಲಕ್ಕೆ ಬಂದು ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಆಗಲ್ಲ. ಸದ್ಯಕ್ಕೆ ಅದೇ ಪರಿಸ್ಥಿತಿ ಇದೆ. ಮಳೆಯೂ ಕೂಡ ಅದೇ ರೀತಿ ಇದೆ. ಈ ಮಳೆ ಹೆಚ್ಚಾದ್ರೆ ಮತ್ತಷ್ಟು ನೀರು ಅಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಅನುಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ತ್ರಿವೇಣಿ ಸಂಗಮ ಫುಲ್ ಭರ್ತಿಯಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ವರುಣನ ಆರ್ಭಟಕ್ಕೆ ತ್ರಿವೇಣಿ ಸಂಗಮ ಜಲಾವೃತ ಆಗೋದು.
ಕೊಡಗಿನ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ ಆಗಿದೆ. ಸಂಗಮದ ಅಶ್ವತ್ಥ ಕಟ್ಟೆ ಮತ್ತೆ ಹೂವಿನ ಪಾರ್ಕ್ ಮುಳುಗಡೆ ಆಗಿದೆ. ದಶಕದ ಬಳಿಕ ಮೇ ತಿಂಗಳಲ್ಲಿ ಸಂಗಮ ಮುಳುಗಡೆ ಆಗಿದೆ. ಸುಮಾರು 10 ವರ್ಷಗಳ ನಂತರ ಕೊಡಗಿನಲ್ಲಿ ಮಳೆ ಈಗಲೂ ಕೂಡ ಮುಂದುವರಿತಾ ಇದೆ. ಸಂಗಮದ ಅಶ್ವತ್ಥ ಕಟ್ಟೆ ಹೂವಿನ ಪಾರ್ಕ್ ಸಂಪೂರ್ಣ ಮುಳುಗಡೆ ಆಗಿದೆ. ಮೊದಲ ಮಳೆಗೆ ತ್ರಿವೇಣಿ ಸಂಗಮ ಮುಳುಗಡೆ ಆಗಿದೆ. ಅದು ಮುಂಗಾರು ಪೂರ್ವ ಮಳೆ. ಕಳೆದ 1 ದಶಕದ ಬಳಿಕ ಮೇ ತಿಂಗಳಿನಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ ಆಗಿರೋದು. ಇನ್ನು ಮೇಲ್ಸೇತುವೆಯಿಂದಾಗಿ ಜನತೆಗೆ ಸಮಸ್ಯೆ ಇಲ್ಲ. ಕಳೆದ ವರ್ಷದಿಂದ ಜನತೆಗೆ ವರದಾನವಾಗಿರೋದು ಮೇಲ್ಸೇತುವೆ ಇಲ್ಲದಿದ್ರೆ ಬಹಳ ಕಷ್ಟ ಆಗ್ತಾ ಇತ್ತು ಸ್ಥಳೀಯರಿಗಾಗಲಿ ಅಥವಾ ಜನರಿಗಾಗಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಕೊಡಗಿನ ಭಾಗಮಂಡಲದ ತ್ರಿವೇಣಿ ಸಂಗಮ ಯಾವ ರೀತಿ ಜಲಾವೃತ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಮಾತ್ರ ಬಾಕಿ ಇರೋದು, ಮಳೆ ಬರ್ತಾನೆ ಇದೆ. ತಲುಪಿದ್ದೀನಿ. ಅಲ್ಲಲ್ಲಿ ಮರ, ಕರೆಂಟ್ ಕಂಬಗಳು ಬಿದ್ದು ಕಾಟಿಕೇರಿ ಭಾಗಮಂಡಲ ರಸ್ತೆ ಬ್ಲಾಕ್ ಆಗಿದೆ. ಉಡುವತ್ತು ಮೇಲೆ ಬಂದಿದ್ದು, ಉಡುವತ್ತು ಮೇಲೆ ಯಾರ್ದಂತ ಏನು ಪ್ರಾಬ್ಲಮ್ ಇರಲಿಲ್ಲ. ಬೆಳಿಗ್ಗೆ ಹೋಗುವಾಗಲೇ 5 ಕಂಬ ಬೆಟ್ಟಗೇರ್ಲಿ ಬಿದ್ದಿದ್ರಿಂದ ಬರುವಾಗ ಏನು ಪ್ರಾಬ್ಲಮ್ ಆಗಿಲ್ಲ. ತ್ರಿವೇಣಿ ಸಂಗಮ ಫುಲ್ ಭರ್ತಿಯಾಗಿದೆ ನೋಡಿ. ಇದು ಹೂ ಗಿಡಗಳೆಲ್ಲ ಇದೆಲ್ಲ ಮುಚ್ಚಿ ಹೋಗಿದೆ. ರಸ್ತೆ ಮೇಲೆ ನೀರು ಪಾಸ್ ಆಗ್ತದೆ ನೋಡಿರಿ. ನಾಪೋಲ್ ರಸ್ತೆ 2 ಗದ್ದೆಗಳಲ್ಲಿ ನೀರು ತುಂಬಿದೆ. ರಸ್ತೆ ಮೇಲೆ ಬರ್ಲಿಕ್ಕೆ ಮಾತ್ರ ಬಾಕಿ ಇರೋದು, ಮಳೆ ಬರ್ತಾನೆ ಇದೆ. ತಲುಪಿದ್ದೀನಿ. ಅಲ್ಲಲ್ಲಿ ಮರ, ಕರೆಂಟ್ ಕಂಬಗಳು ಬಿದ್ದು ಕಾಟಿಕೇರಿ ಭಾಗಮಂಡಲ ರಸ್ತೆ ಬ್ಲಾಕ್ ಆಗಿದೆ. ಉಡುವತ್ತು ಮೇಲೆ ಬಂದಿದ್ದು, ಉಡುವತ್ತು ಮೇಲೆ ಯಾರ್ದಂತ ಏನು ಪ್ರಾಬ್ಲಮ್ ಇರಲಿಲ್ಲ. ಬೆಳಿಗ್ಗೆ ಹೋಗುವಾಗಲೇ 5 ಕಂಬ ಬೆಟ್ಟಗೇರ್ಲಿ ಬಿದ್ದಿದ್ರಿಂದ ಇದೆಲ್ಲ ಮುಚ್ಚಿ ಹೋಗಿದೆ. ಈ ಭಾಗದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಅನುಕಾರ್ಯಪ್ಪ, ಇನ್ನೂ ಕೂಡ ಮಳೆ ಆಗ್ತಾ ಇದೆ. ಸದ್ಯಕ್ಕೆ ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ? ತ್ರಿವೇಣಿ ಸಂಗಮದ ಪರಿಸ್ಥಿತಿ ಯಾವ ರೀತಿ ಇದೆ? ದಿವ್ಯ, ಇದು ಕೊಡಗು ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದೆ. ಅದರಲ್ಲೂ ಈ ಭಾಗಮಂಡಲ ಮತ್ತು ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಅದರಿಂದ ಅಲ್ಲಿ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಿದೆ. ಅಂದ್ರೆ ಅಲ್ಲಿ ಹೆಚ್ಚು ಮಳೆ ಆದ್ರೆ ಕಾವೇರಿ ನದಿಯಲ್ಲಿ ಕೂಡ ನೀರು ಏರಿಕೆ ಆಗುವಂತದ್ದು. ಅದೇ ರೀತಿ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಈಗ ಮುಳುಗಡೆ ಆಗಿದೆ. ಯಾಕಂದ್ರೆ ಮೇ ತಿಂಗಳಲ್ಲಿ ಅಂದ್ರೆ ಇದೇ ಒಂದು 10 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಈ ರೀತಿ ಮಳೆ ಬಂದು ಮುಳುಗಡೆ ಆಗಿರುವಂತದ್ದು, ಅದು ಮುಂಗಾರು ಪೂರ್ವ ಮಳೆಯಲ್ಲಿ. ಅದರಿಂದ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಆದ್ರೆ ಮೇಲ್ಸೇತುವೆ ಇರುವುದರಿಂದ ಜನತೆಗೆ ಯಾವ ಸಮಸ್ಯೆ ಇಲ್ಲ. ಇಲ್ಲಾಂದ್ರೆ ಪ್ರವಾಹ ಬಂತಂದ್ರೆ ಅಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗ್ತಿತ್ತು. ತಲಕಾವೇರಿಗೆ ಹೋಗುವಂತ ರಸ್ತೆ ಸಂಪರ್ಕ ಕಡಿತ ಆಗ್ತಿತ್ತು, ಮತ್ತೆ ನಾಪೋಕ್ಲಿಗೆ ಹೋಗುವಂತ ರಸ್ತೆ ಸಂಪರ್ಕ ಕೂಡ ಕಡಿತ ಆಗ್ತಿತ್ತು. ಈಗ ರಸ್ತೆ ಮೇಲೆ ನೀರು ಬಂದ್ರೂ ಕೂಡ ಯಾವ ಸಮಸ್ಯೆ ಇಲ್ಲ. ಯಾಕಂದ್ರೆ ಮೇಲ್ಸೇತುವೆ ಸುಮಾರು 17 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ಮಾಡಿದ್ದಾರೆ. ಅದರ ಮೂಲಕ ತಲಕಾವೇರಿಗೆ ಹೋಗಬಹುದು ಭಾಗಮಂಡಲದಿಂದ. ಅದರಿಂದ ಜನತೆ ಸದ್ಯಕ್ಕೆ ಯಾವ ಸಮಸ್ಯೆ ಇಲ್ಲ. ಆದ್ರೆ ಈಗ ಮಳೆ ಹೆಚ್ಚಾಗಿದೆ ಸಂಪೂರ್ಣವಾಗಿ ಆ ಹೂವಿನ ಪಾರ್ಕ್ ಏನಿದೆ ಅದು ಮತ್ತೆ ಅಶ್ವತ್ಥ ಕಟ್ಟೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅಲ್ಲಿ ಯಾರಿಗೂ ಭಾಗಮಂಡಲಕ್ಕೆ ಬಂದು ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಆಗಲ್ಲ. ಸದ್ಯಕ್ಕೆ ಅದೇ ಪರಿಸ್ಥಿತಿ ಇದೆ. ಮಳೆಯೂ ಕೂಡ ಅದೇ ರೀತಿ ಇದೆ. ಈ ಮಳೆ ಹೆಚ್ಚಾದ್ರೆ ಮತ್ತಷ್ಟು ನೀರು ಅಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಅನುಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ತ್ರಿವೇಣಿ ಸಂಗಮ ಫುಲ್ ಭರ್ತಿಯಾಗಿದೆ.